ನಾನು ನಿಮಗೆ ಹೋಮಿಯೋಪತಿ ಡಾಕ್ಟರ್, ಸ್ತ್ರೀರೋಗ ತಜ್ಞರು. ನಾವು ಯಾವುದೇ ಆಸ್ಪತ್ರೆಗೆ ಹೋದಾಗ ನಾವು ಯೂಶ್ವಲಿ ಅಲ್ಲಿ ಎಲ್ಲ ಅಲೋಪತಿಕ್ ಮೆಡಿಸನನ್ನು ಡೈರೆಕ್ಟಾಗಿ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಅಥವಾ ಇಂಜೆಕ್ಷನ್ ಮೂಲಕ ಅಥವಾ ಆಪರೇಷನ್ಗಳ ಮೂಲಕ ನಮ್ಮ ರೋಗವನ್ನು ಕ್ಯೂರ್ ಮಾಡಿಕೊಳ್ಳೋದಕ್ಕೆ ಯೋಚನೆಯನ್ನು ಮಾಡ್ತೀವಿ. ಮತ್ತು ಅದನ್ನೇ ಜಾಸ್ತಿಯಾಗಿ ಬಳಕೆಯಲ್ಲಿದೆ. ಜನರಿಗೆ ಎಲ್ಲರಿಗೂ ಅಲೋಪತಿ ಬಗ್ಗೆ ಜ್ಞಾನ ಇದೆ. ಇವರು ಉದಾಹರಣೆಗೆ ಬೆಳೆಯ ಮಧ್ಯದಲ್ಲಿ ಕಳೆ ಬಂದಿರುತ್ತೆ, ಆ ಕಳೆಯನ್ನು ನಾವು ಕೀಳೋ ಟೈಮಲ್ಲಿ ಅದನ್ನು ನಾವು ಎಲ್ಲರೂ ಹೇಳ್ತೀವಿ ಯೂಶ್ವಲ್ ಆಗಿ, ಇದನ್ನು ಬೇರಿನಿಂದನೇ ಕಿತ್ತು ಎಸಿಬೇಕು ಅಂತ. ಯಾಕಂದರೆ ಕಳೆಯನ್ನು ಬೇರಿನಿಂದ ಕಿತ್ತು ಎಸೆದಾಗ ಮಾತ್ರ ಅದು ಮತ್ತೆ ಹುಟ್ಟಿ ಬರಲ್ಲ. ಈ ಒಂದು ಬುಡದಿಂದ, ಅದಕ್ಕೆ ರೀಸನ್ ಏನು, ನಮ್ಮ ಜೀನ್ಸಿಂದ ಬಂದಿರೋದಾ ಅಥವಾ ನಮ್ಮ ಹ್ಯಾಬಿಟ್ಸಿಂದಾಗಿ ಆ ಪ್ರಾಬ್ಲಮ್ಸ್ಗಳು ಬರ್ತಾ ಇದೆಯಾ ಅಥವಾ ನಮ್ಮ ಜೀವನ ಶೈಲಿಯಲ್ಲಿ ಏನಾದರೂ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಆಗುವಂತಹ ಪ್ರಾಬ್ಲಮ್ಗಳು, ರೋಗಗಳು ಕಡಿಮೆ ಆಗ್ಬೋದಾ, ಈ ಎಲ್ಲ ವಿಚಾರಗಳ ಬಗ್ಗೆ ಫಸ್ಟ್ ಅದನ್ನು ರೂಟ್ ಕಾಸ್ ಅಂತ ಹೇಳ್ತಾರೆ. ಅದರ ಬೇರನ್ನು ಅವರು ಹುಡುಕಿ ಬೇರನ್ನು ಕಿತ್ತು ಎಸೆಯುವಂಥ ಒಂದು ಕೆಲಸವನ್ನು ಹೋಮಿಯೋಪತಿ ಆಗಿರ್ಬೋದು ಅಥವಾ ಫಂಕ್ಷನಲ್ ಮೆಡಿಸಿನ್ ನ್ಯೂಟ್ರಲಿಸ್ಟ್ ಅವರು ಮಾಡ್ತಾರೆ. ಇದಲ್ಲದೇ ಹೆರಿಗೆಗೆ ಮೊದಲು ಮತ್ತು ಹೆರಿಗೆಯ ನಂತರ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಎನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಎಕ್ಸ್ಪೀರಿಯನ್ಸನ್ನು ಹೊಂದಿರುವಂತಹ, ಸುಮಾರು 17 ವರ್ಷಗಳ ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಡಾಕ್ಟರ್ ಪ್ರೀತಿ ಕೇಶವ್ ಶಾನ್ಭಾಗ್ ಅವರು ಇವತ್ತು ನಮ್ಮ ಸಂಚಿಕೆಯಲ್ಲಿದ್ದಾರೆ. ಸೊ ಅವರಿಗೆ ನಾನು ಪ್ರೋಗ್ರೆಸ್ ಸ್ಟೋರೀಸ್ಗೆ ಮೇಡಮ್ ನಿಮಗೆ ತುಂಬ ಹೃದಯದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್.